ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇದೀಗ ಡಿಸೆಂಬರ್ ಮುಗಿತಾ ಬಂತು. ಇನ್ನೇನು ಆಚೆ ಈಚೆ ನೋಡ್ತಾ ಇದ್ದ ಹಾಗೆ ಮಾರ್ಚ್ 31 ಬಂದೇ ಬಿಡುತ್ತೆ. ಫೆಬ್ರವರಿ ಎಂಡು, ಮಾರ್ಚಿನಲ್ಲಿ ಬಹಳ ಜನ ಸ್ಟಾರ್ಟ್ ಮಾಡ್ತಾರೆ, ಓಹೋ ಇನ್ಕಮ್ ಟ್ಯಾಕ್ಸ್ನ ಸೇವ್ ಮಾಡಬೇಕು, ಹಣ ಎಲ್ಲಿ ಹಾಕಬೇಕು ಅಂತ ರಿಸರ್ಚ್ ಸ್ಟಾರ್ಟ್ ಮಾಡ್ತಾರೆ. ಇರುವುದು ಕೇವಲ 1 ತಿಂಗಳು 15 ದಿವಸ ಮಾತ್ರ ಬಾಕಿ. ಅರ್ಜೆಂಟಾಗಿ ಎಲ್ಲೋ ಒಂದು ಕಡೆ ಪೋಸ್ಟ್ ಆಫೀಸಲ್ಲೋ ಅಥವಾ ಬ್ಯಾಂಕಿನ ಡಿಪಾಸಿಟ್ಗಳಲ್ಲೋ ಹಾಕ್ಕೊಂಡು ಆಮೇಲೆ ಬೇಜಾರು ಮಾಡ್ಕೋತಾರೆ, ಅಯ್ಯೋ ಹಾಕಿದ್ದು ತಪ್ಪಾಯಿತು, ಇದರಲ್ಲಿ ಏನು ಬೆನಿಫಿಟ್ ಆಗ್ತಾ ಇಲ್ಲ, ಪ್ರಾಫಿಟೇ ಬರ್ತಾ ಇಲ್ಲ. ಆದ್ದರಿಂದಾಗಿ ಇವತ್ತು ಡಿಸೆಂಬರ್ ತಿಂಗಳಿನಲ್ಲೇ ನಾವು ಒಂದು ವಿಡಿಯೋ ರೆಡಿ ಮಾಡಿದ್ದೇವೆ. ಯಾವುದರ ಮೇಲೆ ಅಂತಂದರೆ ATCಯಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳೋದು ಹೇಗೆ ಅಂದರೆ ATC ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಟು 1.5 lakhsವರೆಗೂ. ಉಳಿದ ಡೀಟೇಲ್ಸನ್ನು ನಾನು ನಿಧಾನಕ್ಕೆ ಸ್ಲೈಡ್ಗಳಲ್ಲಿ ಕೊಡ್ತಾ ಇದ್ದೇನೆ. ಈ ವಿಡಿಯೋ ಮಾಡೋದಕ್ಕೆ ನಮಗೆ ಎಲ್ಲ ಡಾಟಾನ ರಿಸರ್ಚ್ ಮಾಡಿ ಕೊಟ್ಟವರು ನಮ್ಮ ವರ್ಕ್ಶಾಪ್ ಗ್ರ್ಯಾಜುಯೇಟು ಮಿಸ್ಟರ್ ಅನಂತ ನೂರಿತಾಯ ಅವರು ನಮ್ಮ ರಿಸರ್ಚ್ ಟೀಮಿನ ಮೆಂಬರು ಕೂಡ ಹೌದು. ನೀವು ಕೂಡ ರಿಸರ್ಚ್ ಟೀಮ್ ಮೆಂಬರ್ ಆಗಬೇಕು ಅಂತಂದರೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಿ ನೋಡ್ತೇವೆ, ಜಾಗ ಇದ್ದರೆ ನಿಮಗೆ ಕೊಡ್ತೀವಿ. ಈಗ ನಾನು ಮಾತಾಡ್ತಾ ಇರೋದು ELSS ಮ್ಯೂಚುವಲ್ ಫಂಡ್ ಅಂತಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಇದನ್ನು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಎಂದು ಕೂಡ ಕರೆಯುತ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ, ಇದು ಈಕ್ವಿಟಿ ಮ್ಯೂಚುವಲ್ ಫಂಡು ಒಂದು 65% ಮೇಲೆ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಹಣವನ್ನು ತೊಡಗಿಸುತ್ತಾರೆ. ಮತ್ತು ಈ ಮ್ಯೂಚುವಲ್ ಫಂಡಲ್ಲಿ ಹಾಕಿದವರಿಗೆ, ELSS ಅಲ್ಲಿ ಹಾಕಿದವರಿಗೆ ಒಂದು 3 ವರ್ಷ ನಿಮ್ಮ ಹಣವನ್ನು ಲಾಕ್ ಮಾಡ್ತಾರೆ. ಯಾಕಂದರೆ ಸರ್ಕಾರದವರು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟಿದ್ದಾರೆ. ಇದು 80C ಅಧಿನಿಯಮದ ಪ್ರಕಾರ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಿಮಗೆ ಕೊಟ್ಟಂಥ ಒಂದು ಬೆನಿಫಿಟ್ಟು. ಇನ್ನೂ ಬೇಕಾದಷ್ಟು ಬೆನಿಫಿಟ್ಗಳಿದ್ದಾವೆ. ಆ ಪಟ್ಟಿಯನ್ನು ನಿಮಗೆ ನಾನು ಮುಂದಿನ ಸ್ಲೈಡ್ನಲ್ಲಿ ಇಡ್ತೇನೆ. ಇದರಲ್ಲಿ ನಿಮಗೆ ದೊರೆಯುವುದು ಮ್ಯಾಕ್ಸಿಮಮ್ 1.5 lakhs. ಯಾರಿಗೆ ಸೂಟೇಬಲ್ ಅಂತಂದರೆ ಮಾಡರೇಟ್ ಆಗಿ, ಹೈಲಿ ರಿಸ್ಕಿ ಅಲ್ಲ, ಮಾಡರೇಟ್ ಆಗಿ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ರೆಡಿ ಇದ್ದೇನೆ ಅಂತಂದರೆ ನೀವು ELSS ಅಲ್ಲಿ ಹಣವನ್ನು ತೊಡಗಿಸುವಂತಹ ಮನಸ್ಸು ಮಾಡಬಹುದು. ELSS ಹೇಗೆ ವರ್ಕ್ ಆಗುತ್ತೆ? ಇದು ಡೈವರ್ಸಿಫೈಡ್ ಈಕ್ವಿಟಿ ಫಂಡ್ಸ್. ಏನು ಮಾಡ್ತಾರೆ ಅಂತಂದರೆ ಲಾರ್ಜ್ ಕ್ಯಾಪ್ನಲ್ಲೂ ಹಾಕ್ತಾರೆ, ಮಿಡ್ ಕ್ಯಾಪ್ನಲ್ಲೂ ಹಾಕ್ತಾರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲೂ ಹಾಕ್ತಾರೆ. ಆಮೇಲೆ 3 ವರ್ಷ ಲಾಕ್ ಆಗುತ್ತೆ. ಮತ್ತು ELSSಗೆ ನೀವು ಒಂದೇ ಸತಿಗೆ ಲಂಸಮ್ಮಾಗಿ ಪ್ರತಿ ವರ್ಷಕ್ಕೊಮ್ಮೆ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ತಿಂಗಳು ಹಾಕ್ಕೊಂಡು ಹೋದರೆ SIPಲು ಕೂಡ ಹಾಕ್ಕೊಂಡು ಹೋಗ್ಬೋದು. ಆಮೇಲೆ ನಾನು 1.5 ಲಕ್ಷ ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದೆ. ಆದರೆ ಒಂದು ವಿಚಾರ, 1.5 ಲಕ್ಷ ಅಲ್ಲ 10 ಲಕ್ಷನೂ ಹಾಕ್ಬೋದು. ಅದರ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕೋದು ಕೇವಲ 1.5 ಲಕ್ಷಕ್ಕೆ ಮಾತ್ರ. ಮತ್ತು ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ 1.5 ಲಕ್ಷಕ್ಕೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಅಂತ ಹೇಳಿದೆ. ಆದರೆ 1.5 ಲಕ್ಷ ಹಾಕಲಿಕ್ಕೆ ಪ್ರಾವಿಷನ್ ಇಲ್ಲದೆ ಇರ್ಬೋದು. ಯಾಕಂತಂದರೆ ಒಂದಷ್ಟು ಹಣವನ್ನು ನೀವು ಲೈಫ್ ಇನ್ಶೂರೆನ್ಸ್ಗೆ ಕಟ್ತಾ ಇದ್ದೀರಾ, ಒಂದಷ್ಟು ಹಣವನ್ನು PPF ಮಾಡ್ತಾ ಇರ್ಬೋದು, ಇನ್ನೊಂದಷ್ಟು ಮಕ್ಕಳ ಸ್ಕೂಲ್ ಫೀಸ್ ಅಂತ ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ತಾ ಇರ್ಬೋದು. ಮ್ಯಾಕ್ಸಿಮಮ್ 1.5 ಲಕ್ಷ ಎಲ್ಲವನ್ನು ಸೇರಿಸಿ. ಈಗ ELSS ಅಲ್ಲಿ ಹಾಕಿದರೆ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಯಾವ ಥರ? 10% ಸ್ಲ್ಯಾಬ್ನಲ್ಲಿದ್ದರೆ ನಿಮಗೆ 15,600 ರೂಪಾಯಿ ಬೆನಿಫಿಟ್ ಬರುತ್ತೆ. 20% 31,200. ನೀವು 30% ಬ್ರ್ಯಾಕೆಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮಗೆ ELSS ಅಲ್ಲಿ 1.5 ಲಕ್ಷ ಹಾಕಿದ್ರೆ 46,800 ರೂಪಾಯಿ ಉಳಿತಾಯ ಆಗುತ್ತೆ. ಇದು ಎಕ್ಸ್ಟ್ರಾ ಬರುವಂಥದ್ದು. ELSS ಅಲ್ಲಿ ಬರೋದು ಪ್ರಾಫಿಟು ಅದು ಬೇರೆನೆ. ಈಗ 80C ಇನ್ಕಮ್ ಟ್ಯಾಕ್ಸ್ ಅಧಿನಿಯಮದ ಪ್ರಕಾರ ಏನೆಲ್ಲ ಡಿಡಕ್ಷನ್ಸ್ ಇದ್ದಾವೆ ಒಂದು ಲಿಸ್ಟನ್ನು ಕೊಟ್ಟಿದ್ದೇವೆ. ಅದನ್ನು ದಯವಿಟ್ಟು ಓದಿಕೊಂಡು ಹೋಗಿ.
ಯಾವ ರೀತಿ ELSS 80C ಯಲ್ಲಿರುವ ಈ ಥರ ಇನ್ಸ್ಟ್ರೂಮೆಂಟ್ಗಳಿಂದ ಬೆಟರೋ ಅಥವಾ ಚೆನ್ನಾಗಿಲ್ವೋ ಅಂತ ತಿಳಿದುಕೊಳ್ಳಿಕ್ಕೆ ಒಂದು ಕೋಷ್ಟಕ, ಒಂದು ಟೇಬಲನ್ನು ರೆಡಿ ಮಾಡಿದ್ದೇನೆ. ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಕೇವಲ ELSS ಅನ್ನು ಮಾತ್ರ ಓದ್ತೇನೆ ನೋಡಿ. ELSS ಅಲ್ಲಿ ಮಾಡರೇಟ್ ಟು ಹೈ ರಿಸ್ಕ್ ನೀವು ತಗೋಬೇಕಾಗಿರೋದು. ಲಾಕ್ ಇನ್ ಪೀರಿಯಡ್ 3 ವರ್ಷ. ರಿಟರ್ನ್ಸು ನೀವು ಮೊದಲು ಬಂದ 1 ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರ ಮೇಲೆ ನೀವು ಬಂದದ್ದಕ್ಕೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ಕಟ್ಟಬೇಕಾಗುತ್ತೆ. ಫ್ಲೆಕ್ಸಿಬಿಲಿಟಿ ಟು ಶಿಫ್ಟ್ ಇಶ್ಯೂಸ್, ಎಸ್. ಆಮೇಲೆ ನಿಮಗೆ ಎಷ್ಟು ರಿಟರ್ನ್ಸ್ ಬರ್ಬೋದು? 3 ವರ್ಷ ಇಟ್ಕೊಂಡ್ರೆ ಒಂದು 12ರಿಂದ 14% ರಿಟರ್ನ್ಸು ಈ ELSS ಅಲ್ಲಿ ಬರಬಹುದು. ಬೇರೆದನ್ನು ಹಾಗೆ ಕಂಪೇರ್ ಮಾಡಿ ನೋಡಿ. ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನನ್ನು ಒತ್ತಿದ್ರೆ ಮುಂದಿನ ಸತಿ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ. ನಾವು ದಿನಕ್ಕೆ 2 ವಿಡಿಯೋಗಳನ್ನು ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಎಲ್ಲವೂ ನಿಮಗೆ ತಲುಪಬೇಕು ಅಂತಾದರೆ ಬೆಲ್ ಐಕಾನನ್ನು ಕಡ್ಡಾಯವಾಗಿ ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತಂದರೆ ಗುಡ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದ್ರೆ ನಮಗೆ ಖುಷಿ ಆಗುತ್ತೆ. ಕನಿಷ್ಠ ಪಕ್ಷ 150 ಜನಕ್ಕೆ ಕಳಿಸಿ. ಯಾಕಂತಂದರೆ ಇದೀಗ ಮಾರ್ಚು ಹತ್ತಿರ ಬರ್ತಾ ಇದೆ. ಈಗ ಜನರು ರಿಸರ್ಚ್ ಮಾಡಿ ತಮ್ಮ ಹಣವನ್ನು ELSS ಅಲ್ಲಿ ಹಾಕಲಿ ಅನ್ನುವುದು ನಮ್ಮ ಉದ್ದೇಶ. ELSS ಅಲ್ಲಿ ಏನು ಅಡ್ವಾಂಟೇಜ್ ಇದೆ? ಹೈಯೆಸ್ಟ್ ಪೊಟೆನ್ಷಿಯಲ್ ರಿಟರ್ನ್ ಅಮಾಂಗ್ ಆಲ್ ದ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸು. ಇದನ್ನೆಲ್ಲ ಪಟ್ಟಿ ಹಾಕಿ ನೋಡಿದ್ರೆ ಇದೇ ಹೈಯೆಸ್ಟು. ಆಮೇಲೆ 3 ವರ್ಷ ಲಾಕ್ ಇನ್ ಪೀರಿಯಡು, ಇದೇ ಕಮ್ಮಿ. ಪೋಸ್ಟ್ ಆಫೀಸಲ್ಲಿ 5 ವರ್ಷ, ಬ್ಯಾಂಕಿನ FDಗಳಲ್ಲಿ 5 ವರ್ಷ. ಆಮೇಲೆ ಯಾರು ಸ್ವಲ್ಪ ಮೀಡಿಯಮ್ ಟರ್ಮ್ನಲ್ಲಿ ಒಂದು ಮಾಡ್ರೇಟ್ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೋ ಅವರಿಗೆ FDಗಿಂತ ನಿಜವಾಗಲೂ ಜಾಸ್ತಿ ಪ್ರಾಫಿಟ್ ELSS ಅಲ್ಲಿ ಸಿಗುತ್ತೆ. 4ನೇ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ELSS ಅಲ್ಲಿ 3 ವರ್ಷನೇ ಇಡಬೇಕಂತ ರೂಲ್ಸ್ ಇಲ್ಲ. ಅದರ ಮೇಲೂ ಇಟ್ಕೊಂಡು ಹೋಗ್ಬೋದು. ಯಾಕಂದರೆ ಅದು ಓಪನ್ ಮ್ಯೂಚುವಲ್ ಫಂಡ್ ಇರುತ್ತೆ. ಆಗೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ, ಜಾಸ್ತಿ ದಿನ ಇಟ್ಟಷ್ಟು ಜಾಸ್ತಿ ಒಳ್ಳೆಯ ರಿಟರ್ನ್ಸ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂತಂದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಕೇವಲ 10%. ಅದು 1 ಲಕ್ಷವನ್ನು ನಿಮಗೆ ಡಿಡಕ್ಷನ್ ಕೊಟ್ಟ ಮೇಲೆ. ಏನೇನು ಪ್ಯಾರಾಮೀಟರ್ಸು ಕನ್ಸಿಡರ್ ಮಾಡಬೇಕು, ಏನನ್ನು ನೋಡಿ ELSS ಅಲ್ಲಿ ಹಣ ಹಾಕಬೇಕು? ಮೊದಲನೇದು ರಿಟರ್ನ್ಸ್ ಆ್ಯಂಡ್ ರಿಸ್ಕ್. ಗ್ಯಾರಂಟಿಯಾಗಿ ರಿಟರ್ನ್ ಇಲ್ಲವೇ ಇಲ್ಲ. ಇಷ್ಟು ಬರಬಹುದು ಅಂತ ಹೇಳಿದ್ದು. ಉದಾಹರಣೆಗೆ ಷೇರು ಮಾರುಕಟ್ಟೆ ಏನಾದರೂ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಇನ್ನು 5 ವರ್ಷ ಕೆಳಗಡೆನೇ ಹೋಗ್ತಾ ಇದ್ದರೆ ELSS ಅಲ್ಲಿ ನಿಮಗೆ ಲಾಭ ಬರುವ ಚಾನ್ಸೇ ಇಲ್ಲ. ಆದರೆ ನಮಗೆ ಗೊತ್ತು, ಹಿಸ್ಟ್ರಿನಲ್ಲಿ ಏನಿದ್ದರೂ ಸ್ಟಾಕು ಮಾರುಕಟ್ಟೆ ಮತ್ತು ಇಂಡೆಕ್ಸು ಮೇಲೆ ಹೋಗಲೇಬೇಕು, ಸ್ವಲ್ಪ ಸಮಯ ಕೆಳಗೆ ಬರ್ಬೋದು ಅಷ್ಟೇ. ಎರಡನೇದು ಟೈಮ್ ಹೊರೈಸನ್ನು. ಇದು ಯಾರಿಗೆ ಅಂತಂದರೆ, 3ರಿಂದ 5 ವರ್ಷ ನಾನು ಗ್ಯಾರಂಟಿಯಾಗಿ ನನ್ನ ಹಣವನ್ನು ಲಾಕ್ ಮಾಡಿ ನಾನು ಪ್ರಾಫಿಟನ್ನು ಪಡೆಯಲು ಪ್ರಯತ್ನ ಮಾಡುತ್ತೇನೆ ಅನ್ನುವರೆಗೆ ಇದು ಸೂಟೇಬಲ್ಲು. 3ನೇದು ಬಹಳ ಇಂಪಾರ್ಟೆಂಟು. ಯಾವುದೇ ಒಂದು ELSS ಅನ್ನು ಸೆಲೆಕ್ಟ್ ಮಾಡುವ ಮುಂಚೆ ಅವರ ಎಕ್ಸ್ಪೆನ್ಸ್ ರೇಷಿಯೋ ನೋಡಿ. ಕಮ್ಮಿ ಇದ್ದಷ್ಟು ನಿಮಗೆ ಜಾಸ್ತಿ ಬೆನಿಫಿಟ್. ಈಗ ELSS ಮೇಲೆ ಹೇಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಹಾಕುತ್ತಾರೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೆಯದು, 3 ವರ್ಷಕ್ಕೆ ನಿಮ್ಮ ಮ್ಯೂಚುವಲ್ ಫಂಡನ್ನು ELSS ಅನ್ನು ಲಾಕ್ ಮಾಡ್ತಾರೆ. ಎರಡನೆಯದು, ನೀವೇನಾದರೂ ಲಾಭವನ್ನು ಮಾಡಿಕೊಂಡರೆ ಬಂದ ಲಾಭದಲ್ಲಿ ಮೊದಲ 1 ಲಕ್ಷಕ್ಕೆ ನೀವು ಯಾವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ಕಟ್ಟಬೇಕಾಗಿಲ್ಲ. ಅದರ ಮೇಲೆ ಬಂದ ದುಡ್ಡಿಗೆ ನೀವು ಅಂದಾಜು 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇದು ಒಂದು ಫೈನಾನ್ಷಿಯಲ್ ಇಯರಿಗೆ ಮಾತ್ರ ಲಾಗು ಆಗುತ್ತದೆ. ಈಗ ನಿಮಗೆ ಅರ್ಥ ಆಗಲಿ, ನಿಮಗೆ ELSS ಅಲ್ಲಿ ಹಾಕಲಿಕ್ಕೆ ಮನಸ್ಸು ಬರಲಿ
ಅಂತ ರಿಸರ್ಚ್ ಮಾಡಿ ಕೆಲವು ಪಾಯಿಂಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸಮ್ ಲೀಡಿಂಗ್ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ನಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ. ಕೆನರಾ ರೆಬೆಕೋ ಈಕ್ವಿಟಿ ಟ್ಯಾಕ್ಸ್ ಸೇವರಲ್ಲಿ 5 ವರ್ಷಕ್ಕೆ ತಗೊಂಡಾಗ 14.45% ಬಂದಿದೆ ಲಾಭ. ಇನ್ವೆಸ್ಕೋ ಇಂಡಿಯಾ ಟ್ಯಾಕ್ಸ್ ಪ್ಲಾನ್ 14.05, ಆಕ್ಸಿಸ್ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ 15.15, ಕೋಟಕ್ ಟ್ಯಾಕ್ಸ್ ಸೇವರ್ ಸ್ಕೀಮ್ 13.72. ನೋಡಿದ್ರೆ ಅರ್ಥ ಆಗುತ್ತೆ, ಬೇರೆ ಎಲ್ಲ ಕಡೆಗಿಂತ ಇಲ್ಲಿ ನಿಮಗೆ ಜಾಸ್ತಿ ಲಾಭ ಒದಗಿ ಬರುತ್ತದೆ. ಈ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.